ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು 14 ಸೈಟುಗಳನ್ನು ರಿಟರ್ನ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗಿವೆ. ಮೂಡ ಆಯುಕ್ತ ರಘುನಂದನ್ಗೆ ಪತ್ರವನ್ನ ತಲುಪಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು. ಸಿಎಂ ಪತ್ನಿ ಪತ್ರದ ಬಗ್ಗೆ ಮೂಡ ಆಯುಕ್ತ ರಘುನಂದನ್ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಬಂದು ಪತ್ರವನ್ನ ಕೊಟ್ಟಿದ್ದಾರೆ. ಮೂಡ ಸೈಟುಗಳು ಸಿಎಂ ಪತ್ನಿ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿ ರಿಯಾಕ್ಟ್ ಮಾಡಿರುವಂಥದ್ದು. ಅಧಿಕೃತ ಪತ್ರ ನಮ್ಮ ಕೈ ಸೇರಿದೆ, ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮ ಏನಿದೆ ಅದನ್ನು ತೆಗೆದುಕೊಳ್ತೇವೆ. ಪಬ್ಲಿಕ್ ಟಿವಿಗೆ ಮೂಡ ಆಯುಕ್ತರಾದಂತಹ ರಘುನಂದನ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ತಮಗೆ ಬಂದಿರುವಂತಹ 14 ಸೈಟ್ಗಳನ್ನ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರು ಈಗ ವಾಪಸ್ ಕೊಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ಪತ್ರವನ್ನು ಕೂಡ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಬಳಿಯೂ ಕೂಡ ತಲುಪಿದೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಆಯುಕ್ತರಾಗಿರುವಂತಹ ರಘುನಂದನ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಎಷ್ಟು ಗಂಟೆಗೆ ತಮಗೆ ಈ ಪತ್ರ ತಲುಪ? ನಮಗೆ ಬೆಳಿಗ್ಗೆ 9:30ಗೆ ಆಫೀಸ್ಗೆ ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಯಾರು ಯತೀಂದ್ರ? ಹೌದು. ಅಂದರೆ ಸರ್, ಈಗ ನಮಗೆ ಮಾಧ್ಯಮಗಳಲ್ಲಿ ಸಿಕ್ಕಿರುವಂಥ ಪತ್ರ 3 ಪತ್ರ ಇದೆ. ಒಂದು ಪತ್ರ ನಮ್ಗೆ ಕೊಟ್ಟು ಹೋಗಿದ್ದಾರೆ, ರಿಕ್ವೆಸ್ಟ್ ಪತ್ರ. ಮಾಧ್ಯಮದಲ್ಲಿ ಬಂದಿತ್ತಲ್ಲ ಅದೇ ಪತ್ರನೇ ಕೊಟ್ಟಿದ್ದಾರೆ. ಅವ್ರೇನು ರೀಸನ್ ಕೊಟ್ಟಿದ್ದಾರೆ ಸರ್? ಅದ್ರಲ್ಲಿ ಏನು ರೀಸನ್ ಇಲ್ಲ, ನೋಡಿರ್ತೀರಲ್ಲ ಪತ್ರ ನೀವೇ, ಅದೇ ಪತ್ರ ಕೊಟ್ಟಿದ್ದಾರೆ. ಸ್ವಇಚ್ಛೆಯಿಂದ ನಾವು ಬಿಟ್ಟು ಕೊಡ್ತಾ ಇದೀವಿ, ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಜೊತೆಗೆ ಮತ್ತೆ ಯಾರು ಬಂದಿದ್ದಾರೆ? ಅವರು ಇನ್ನೊಬ್ರು ಯಾರೋ ಬಂದಿದ್ದಾರೆ. ಓಕೆ ಸರ್, ಈಗ ಆ ಪತ್ರಕ್ಕೆ ರಿಪ್ಲೈ ಯಾವಾಗ ಸಿಗುತ್ತೆ? ಅಂದರೆ ನೀವು ಪ್ರೊಸೀಜರ್ ಎಲ್ಲ ಏನಿದೆ, ಆಕ್ಟ್ ಏನು ಹೇಳುತ್ತೆ, ಏನು ಪ್ರೊಸೀಜರ್ ಇದೆ ಅದೆಲ್ಲ ನೋಡಿಕೊಂಡು ಐ ಕ್ಯಾನ್ ಕಾಮೆಂಟ್ ಆಫ್ಟರ್ ದಟ್. ಅಲ್ಲ, ಈಗ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಯಮಾವಳಿಗಳ ಪ್ರಕಾರವಾಗಿ ಆ ಥರ ಪ್ರೊಸೀಜರ್ಸ್ ಇದೆ ಸರ್, ವಾಪಸ್ ತಗೋಬಹುದು? ಚೆಕ್ ಮಾಡ್ಕೋಬೇಕು ಇವ್ರೆ, ಅದೇ ನಾನೀಗ ಪರಿಶೀಲಿಸ್ಕೊಂಡು ಎಲ್ಲ ಚೆಕ್ ಮಾಡ್ಕೋಬೇಕು. ಓಕೆ. ಅಲ್ಲ, ಈಗ ಕೇಸ್ಗಳು ಇರೋದ್ರಿಂದಾಗಿ ಈ ಸಾಧ್ಯತೆ ಇದೆಯಾ ಸರ್? ಅದೇ ಹೇಳಿದ್ನಲ್ಲ ನಿಮಗೆ, ಈಗೇನು ಅದೇ ಆನ್ಸರ್ ಹೇಳಬೇಕು. ಚೆಕ್ ಮಾಡಿಕೊಂಡು ನಾನು ಪ್ರಾವಿಷನ್ಸ್ ಏನಿದೆ, ಆಕ್ಟ್ ಏನು ಹೇಳುತ್ತೆ, ಪ್ರಾವಿಷನ್ಸ್ ಏನಿದೆ, ಸರ್ಕ್ಯುಲರ್ಸ್ ಏನಿದೆ ಎಲ್ಲ ನೋಡಿಕೊಂಡು ನಾನು ಕಾಮೆಂಟ್ ಮಾಡಬಲ್ಲೆ. ಸರ್, ಈಗ ಲೋಕಾಯುಕ್ತ ತನಿಖೆ ಕೂಡ ನಡೀತಾ ಇದೆ. ಅವ್ರೇನೋ ತಮಗೆ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಸರ್, ಬೇರೆ ಬೇರೆ ವಿಚಾರ? ಅವ್ರು ಇನ್ನೂ ಏನು ಡಾಕ್ಯುಮೆಂಟ್ಸ್ ಕೇಳಿಲ್ಲ, ಸಹಕಾರ ಕೊಡಿ ಅಂತ ಪತ್ರ ಕೊಟ್ಟಿದ್ದಾರೆ. ಸರ್, ಈಗ ಪಾರ್ವತಮ್ಮ ಅವರ ಪತ್ರಕ್ಕೆ ರಿಪ್ಲೈ ಎಷ್ಟು ದಿನದಲ್ಲಿ ಸಿಗ್ಬೋದು? ನೋಡ್ತೀನಿ, ಈಗ ಫಸ್ಟ್ ನಾನು ಹೋಗಿ ಚೆಕ್ ಮಾಡಿಕೊಂಡು ಅದೇನಿದೆ ಅಂತ ನೋಡಿಕೊಂಡು ನಾನು ನಿಮಗೆ ಹೇಳ್ತೀನಿ ಮತ್ತೆ. ಇದು ರಘುನಂದನ್ ಅವರ ಮಾತು. ಅಂದರೆ ಈಗ ನಮಗೆ ಪತ್ರವನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ತಲುಪಿಸಿದ್ದಾರೆ. ಅದರ ಬಗ್ಗೆ ಇನ್ನೊಂದು ದಿನದಲ್ಲಿ ಅಂದರೆ ಕಾನೂನು ಮಾತು ಚರ್ಚೆ ಮಾಡಿ ತದನಂತರದಲ್ಲಿ ನನ್ನ ನಿರ್ಧಾರ ಅಂದರೆ ಪ್ರಾಧಿಕಾರದ ನಿರ್ಧಾರವನ್ನು ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರು ಬರೆದಂತಹ ಪತ್ರ ಈಗ ಮೂಡ ಆಯುಕ್ತರನ್ನು ತಲುಪಿದೆ. ವಾಟ್ ನೆಕ್ಸ್ಟ್ ಅಂದರೆ ಒಂದಿಷ್ಟು ಲೀಗಲ್ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸದ್ಯಕ್ಕಂತೂ ಕುತೂಹಲ ಕಾರಣವಾಗ್ತಾ ಇದೆ. ಈಗ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಸ್ಥಿತಿಯನ್ನು ಈ ಪತ್ರ ತಂದಿಡುತ್ತಾ? ಅದು ಸಹಜವಾದಂತಹ ಪ್ರಶ್ನೆ. ಅದರ ಜೊತೆಗೆ ಕಾನೂನಿನ ಸಂಘರ್ಷದಲ್ಲೇನಾದರೂ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಪತ್ರ ಹೆಲ್ಪ್ ಆಗುತ್ತಾ ಅನ್ನೋದು. ಏಕೆಂದರೆ ಇಡಿ ತನಿಖೆಯನ್ನು ಪ್ರಶ್ನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಕೋರ್ಟಿಗೆ ಹೋಗುವಂತಹ ಸಾಧ್ಯತೆ ಇದೆ. ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುತ್ತಾ? ಸಾಕಷ್ಟು ಪ್ರಶ್ನೆಗಳು, ಕುತೂಹಲಗಳು ಸೈಟ್ ಫೈಟ್ನ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, 14 ಸೈಟ್ಗಳನ್ನು ರಿಟರ್ನ್ ಮಾಡುವಂತಹ ನಿರ್ಧಾರ, ಅವರು ಬರೆದಿರುವಂತಹ ಅಂದರೆ ಪಾರ್ವತಿಯವರು ಬರೆದಿರುವಂತಹ ಪತ್ರ ಈಗ ಆಯುಕ್ತರನ್ನು ತಲುಪಿರುವಂತಹದ್ದು. ಇದರಿಂದ ಈ ಸೈಟ್ ಫೈಟ್ನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಒಂದು. ಎರಡನೇದು, ವಾಟ್ ನೆಕ್ಸ್ಟ್ ಅಂತ ಹೇಳಿ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ ಅಂತ. ಈ ಸೈಟ್ನ ಸರ್ಕಾರದಲ್ಲಿ ಬೇರೆ ಯಾವುದೇ ಬಹಳ ದೊಡ್ಡ ಮಟ್ಟದ ಪರಿಣಾಮವೇನು ಪಾರ್ವತಿ ಸಿದ್ದರಾಮಯ್ಯವರು ಬರೆದಿರುವಂತಹ ಪತ್ರದ ಪೂರ್ವಕವಾಗಿ ಉಂಟಾಗುತ್ತಿಲ್ಲ. ಯಾಕಂದ್ರೆ 3 ತಿಂಗಳ ಹಿಂದೆ ಈ ಪತ್ರ ಬರೆದಿದ್ರೆ ಆ ಪ್ರಶ್ನೆಗಳು ಬೇರೆ. ಈಗ ಲೋಕಾಯುಕ್ತದವರು ತನಿಖೆಯನ್ನು ಆರಂಭಿಸುತ್ತಿದ್ದಾರೆ ಇದೇ ಸೈಟಿನ ವಿಚಾರದಲ್ಲಿ. ಮಗದೊಂದು ಕಡೆಯಲ್ಲಿ ಇಡಿ ಅವರು ಕೂಡ ಇದೇ ವಿಚಾರದಲ್ಲಿ ತನಿಖೆಯನ್ನ ಆರಂಭ ಮಾಡೋದಕ್ಕೆ ನಿನ್ನೆ FIR ಕೂಡ ಮಾಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸೈಟನ್ನ ವಾಪಸ್ ಕೊಟ್ಟ ತಕ್ಷಣದಲ್ಲಿ ತನಿಖೆ ನಿಲ್ಲುವಂತಹದ್ದು ಅಥವಾ ತನಿಖೆಯ ಪ್ರಕಾರದಲ್ಲಿ ಬದಲಾಗುವಂತದ್ದು ಯಾವುದು ಕೂಡ ಇಲ್ಲ. ಇವರಿಗೆ ಯಾವ ಆಧಾರದ ಮೇಲೆ ಸೈಟ್ಗಳು ಬಂತು, ಆ ಜಮೀನು ಬಂತು, ಎಲ್ಲದರ ಬಗ್ಗೆ ಯಾವ ರೀತಿಯಾದಂತಹ ತನಿಖೆಯನ್ನ ಮಾಡ್ಬೇಕಾಗಿದೆ ಅದೇ ರೀತಿಯಾದ ತನಿಖೆ ಉಂಟಾಗುತ್ತೆ. ಆದ್ರೆ ಭಾವನಾತ್ಮಕವಾಗಿ ಕೆಲವೊಂದಿಷ್ಟು ಅಡ್ವಾಂಟೇಜ್ಗಳು ಈ ಕೇಸಲ್ಲಿ ಉಂಟಾಗ್ಬೋದೇನೋ. ಯಾಕಂದ್ರೆ ಸಿಎಂ ಪತ್ನಿಯವರ ಪತ್ರ ಆ ರೀತಿಯಾಗಿ ಭಾವನಾತ್ಮಕವಾದಂತಹ ರೀತಿಯಲ್ಲೇ ಇದೆ. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೈಟನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಬರೆದಿರುವಂತಹ ಪತ್ರನೇ ಬೇರೆ, ಅದರ ಜೊತೆಗೆ 2 ಪುಟಗಳ ಒಂದು ಭಾವನಾತ್ಮಕವಾದಂತಹ ಪತ್ರನೇ ಬೇರೆ. ಒಂದು ಪೊಲಿಟಿಕಲ್ ಆಗಿ ಅದರಿಂದ ಕೆಲವೊಂದಿಷ್ಟು ಲಾಭಗಳು ಉಂಟಾಗ್ಬೋದು. ಎಮೋಷನಲ್ ಆದಂತಹ ಕಾರ್ಡ್ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಕೆಲವೊಂದು ಬಾರಿ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಎಮೋಷನಲ್ ಕಾರ್ಡ್ ಈಗ ಪ್ಲೇ ಆಗಿದೆ. ಅದನ್ನು ಹೊರತುಪಡಿಸಿದಂತೆ ಕಾನೂನಾತ್ಮಕವಾಗಿ ಅವರಿಗೆ ಬಹಳ ದೊಡ್ಡ ಮಟ್ಟದ ಸಹಾಯ ಅಥವಾ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮಟ್ಟದ ಕಾನೂನಾತ್ಮಕವಾದಂತಹ ಸಹಾಯ ಏನು ಆ ಪತ್ರದ ಮೂಲಕವಾಗಿ
ಆಗೋದಿಲ್ಲ. ಇವತ್ತು ತಾನೇ ಬೆಳಿಗ್ಗೆ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಖುದ್ದಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ತಮ್ಮ ತಾಯಿ ಬರೆದಂತಹ ಪತ್ರವನ್ನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸಿದರೆ ಆಯುಕ್ತರು ಆ ಪತ್ರವನ್ನ ಸ್ವೀಕರಿಸಿದ್ದಾರೆ. ಈಗ ಆಯುಕ್ತರ ಬಳಿ ಇರುವಂತಹದ್ದು ಕಾನೂನಾತ್ಮಕವಾದಂತಹ ವಿಚಾರ. ಈಗ ಕೊಟ್ಟಿರುವಂತಹ ಪತ್ರದ ಆಧಾರದ ಮೇಲೆ ಆ ಸೈಟ್ಗಳನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳುತ್ತಾ ಅಥವಾ ಕಾನೂನಿನ ವಿಚಾರಣೆಗಳು ನಡೀತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಅದನ್ನ ಹಂಗೆ ಹೋಲ್ಡ್ ಮಾಡ್ಬೇಕಾ, ಇದ್ರ ಬಗ್ಗೆ ಆಯುಕ್ತರು ಕಾನೂನು ತಜ್ಞರ ಜೊತೆಗೂ ಚರ್ಚೆ ನಡೆಸಿದ್ದಾರೆ. ಬಹುತೇಕ ಒಂದೆರಡು ದಿನಗಳಲ್ಲಿ ಅದಕ್ಕೆ ಅವರು ರಿಪ್ಲೈನು ಕೂಡ ಕೊಡ್ತಾರೆ. ಸದ್ಯಕ್ಕೆ ಪತ್ರದ ವಿಚಾರದಲ್ಲಿ ಮೇಂಟೈನ್ ಆಗ್ತಾ ಇದೆ. ಆ ಪತ್ರದಿಂದ ಈ ತನಿಖೆಯ ಮೇಲೆ ಯಾವ ದೊಡ್ಡ ಮಟ್ಟದ ಗಂಭೀರವಾದಂತಹ ಪರಿಣಾಮಗಳು ಕೂಡ ಉಂಟಾಗೋದಿಲ್ಲ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. 14 ಸೈಟ್ ಬೇಡ ಅಂತ ಹೇಳಿ ಈಗ ಪತ್ರವನ್ನೇನೋ ಬರೆದಿದ್ದಾರೆ ಪಾರ್ವತಿ ಅವರು. ಬಟ್ ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಆಯುಕ್ತರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಪತ್ರವನ್ನು ಸ್ವೀಕಾರ ಮಾಡಿದರೆ ಸೈಟ್ನ ವಿಚಾರದಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ.